ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋ ಯಾರಿಗಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಲಾಸ್ ಆಗ್ತಾ ಇದಾರೋ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳಿದೀನಿ. ಸೊ ನೀವು ಲಾಸ್ ಆಗ್ತಾ ಇದ್ರೆ ಆ ಲಾಸ್ ಇಂದ ಯಾವ ತರ ನಾವು ಹೊರಗಡೆ ಬರಬೇಕು, ಸೊ ನಾವು ಯಾವ ತರ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೇಕಂತ ಒಂದು ಸ್ಮಾಲ್ ಕೀ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಕೊಡ್ತೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ಕೊನೆವರೆಗೂ ಎಲ್ಲರೂ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಏನಾದ್ರು ಲಾಸ್ ಆಗ್ತಾ ಇದ್ರೆ ಅಥವಾ ಹೆವಿ ಲಾಸ್ ಆಗಿದ್ರೆ ಇವಾಗಲೇ ಈ ಕ್ಷಣದಿಂದಲೇ ನೀವು ಟ್ರೇಡಿಂಗ್ ನ ಸ್ಟಾಪ್ ಮಾಡಿ. ಟ್ರೇಡಿಂಗ್ ನ ಸ್ಟಾಪ್ ಮಾಡಿ ಅಂದ್ರೆ ಟೆಂಪ್ರವರಿ ಟ್ರೇಡಿಂಗ್ ನ ಸ್ಟಾಪ್ ಮಾಡಿ. ಈ ಸಮಯದಲ್ಲಿ ಅಂದ್ರೆ ಟೆಂಪ್ರವರಿ ಆಗಿ ನೀವು ಏನಾದ್ರು ಟ್ರೇಡಿಂಗ್ ನ ಸ್ಟಾಪ್ ಮಾಡಿದ್ರೆ ಓಕೆನಾ, ಈ ಸಮಯದಲ್ಲಿ ನಾನ್ ನಿಮ್ಗೆ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗ್ತಾ ಇದ್ರು ನಿಮ್ಗೆ ಗೊತ್ತಿದೆ, ಲಾಸ್ ಆಗ್ತಾ ಇದೆ, ಆದ್ರೂ ನಿಮ್ಗೆ ಟ್ರೇಡಿಂಗ್ ನ ಬಿಡೋಕೆ ಆಗ್ತಾ ಇಲ್ಲ. ಈ ಸಮಯದಲ್ಲೂ ಕೂಡ ಟ್ರೇಡಿಂಗ್ ನ ಟೆಂಪ್ರವರಿ ಆಗಿ ನೀವು ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಫಸ್ಟ್ ಒನ್, ಫೈನಾನ್ಸಿಯಲಿ ಇನ್ನೂ ಲಾಸ್ ಆಗ್ತೀರಾ. ಸೆಕೆಂಡ್ ಒನ್, ಮೆಂಟಲಿ ಡಿಪ್ರೆಷನ್ ಆಗ್ತೀರಾ. ಥರ್ಡ್ ಒನ್, ಹೆಲ್ತ್ ಇಶ್ಯೂ ಆಗುತ್ತೆ. ಫೋರ್ತ್ ಒನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಕಾಲ ಕಳೆಯೋಕೆ ಆಗಲ್ಲ, ಒಬ್ಬಂಕೆ ಆಗಿರ್ಬೇಕಾಗುತ್ತೆ. ಯಾರಾದ್ರೂ ಮಾತಾಡಿಸಿದ್ರೆ ಕೋಪ ಬರುತ್ತೆ. ಸೊ ಅಂತ ಎಕ್ಸ್ಪೀರಿಯನ್ಸ್ ಇದೆ, ಮೊದಲಾಗಿದೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಪ್ರತಿಯೊಬ್ಬರಿಗೂ ಲೂಸಿಂಗ್ ಸ್ಟ್ರೀಕ್ ಬರುತ್ತೆ, ಇಲ್ಲ ಅಂತಲ್ಲ. ನನಗೂ ಬಂದಿದೆ, ನಿಮಗೂ ಬಂದಿದೆ, ಇನ್ನೂ ಎಲ್ರಿಗೂ ಬರುತ್ತೆ. ಸೊ ಈ ಒಂದು ಲೂಸಿಂಗ್ ಸ್ಟ್ರೀಕ್ ಅಲ್ಲಿ ನಾವು ಏನ್ ಮಾಡ್ಬೇಕು, ನಾನ್ ಏನ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್, ನೀವು ಏನ್ ಮಾಡ್ಬೇಕು? ಫಸ್ಟ್ ಒನ್, ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಹೇಗಪ್ಪ ಅಂದ್ರೆ ಟೆಂಪ್ರವರಿ ಟ್ರೇಡಿಂಗ್ ನ ಸ್ಟಾಪ್ ಮಾಡಿ. ಟ್ರೇಡಿಂಗ್ ನ ಸ್ಟಾಪ್ ಮಾಡಿದಾಗ ಫಸ್ಟ್ ಆಗಿ ನೀವು ಏನ್ ಮಾಡ್ಬೇಕು? ಫಸ್ಟ್ ಒನ್, ಈ ಸಮಯದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಹೋಗಕ್ಕಾಗುತ್ತಾ? ಡೈರೆಕ್ಟ್ಲಿ ಜಂಪ್ ಮಾಡಕ್ಕಾಗುತ್ತಾ? ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಹಾಗೆ ಇದೆ. ಡೈರೆಕ್ಟ್ಲಿ ನಾವು ಒಂದೇ ಟ್ರೇಡ್ ಅಲ್ಲಿ, ಎರಡೇ ಟ್ರೇಡ್ ಅಲ್ಲಿ ಲಾಸ್ ಇಂದ ಪ್ರಾಫಿಟಬಲ್ ಟ್ರೇಡರ್ ಆಗೋಕೆ ಆಗಲ್ಲ. ಸೊ ಆ ತರ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಮತ್ತೆ ಲಾಸ್ ಅಲ್ಲೇ ಹೋಗ್ತೀವಿ. ಅದಕ್ಕೆ ಫಸ್ಟ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ 30 days ಚಾಲೆಂಜ್ ಮಾಡ್ಕೊಳ್ಳಿ. ಈ 30 ದಿನದಲ್ಲಿ ಏನೇನ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್, ಯಾವುದೇ ಚಾರ್ಟ್ ನೋಡಲ್ಲ, ಯಾವುದೇ ಟ್ರೇಡಿಂಗ್ ನ ಮಾಡಲ್ಲ. ಕ್ಲಿಯರಾ? ಫೋನ್ ನಲ್ಲಿರೋ ಎಲ್ಲಾ ಟ್ರೇಡಿಂಗ್ ಅಪ್ಲಿಕೇಶನ್ ಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ತೀರಾ. ಅದು ಏಂಜಲ್ ಒನ್ ಆಗಿರ್ಲಿ, ಧನ್ ಆಗಿರ್ಲಿ, ಜೀರೋದ, ಕೈಟ್, ಅಪ್ ಸ್ಟಾಕ್ಸ್, ಗ್ರೋ, ಯಾವುದೇ ಆಪ್ ಇರ್ಲಿ, ಟ್ರೇಡಿಂಗ್ ವ್ಯೂ, ಮನಿ ಕಂಟ್ರೋಲ್, ಎಲ್ಲವನ್ನ ನೀವೇನ್ ಮಾಡ್ಬೇಕು, ಅದನ್ನ ಡಿಲೀಟ್ ಮಾಡ್ಬಿಡಿ. ಯಾಕಂದ್ರೆ ಇದರಿಂದ ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ 30 days ವರೆಗೂ ನೀವೇನ್ ಮಾಡ್ಬೇಕು? ನೆಕ್ಸ್ಟ್ 30 days ವರೆಗೆ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಪ್ರತಿದಿನ ಬೆಳಗ್ಗೆ 4:15 ನೀವು ಹೇಳ್ತೀರಾ. ನೆನಪಿಟ್ಕೊಳ್ಳಿ, ಕರೆಕ್ಟ್ ಆಗಿ 4:15 ನೀವು ಎಳ್ಳೇಬೇಕು. ಅರ್ಧ ಗಂಟೆ ನಿಮ್ಮ ಏನು ನಿತ್ಯ ಕ್ರಮ ಇದೆಯೋ ಅದನ್ನೆಲ್ಲ ನೀವು ಮುಗಿಸ್ಕೊಳ್ಳಿ. ಅದಾದ್ಮೇಲೆ 5 ಗಂಟೆಯಿಂದ 5:30ವರೆಗೂ ರನ್ನಿಂಗ್ ಮತ್ತೆ ಎಕ್ಸರ್ಸೈಸ್ ಮಾಡಿ. ಸೊ ರನ್ನಿಂಗ್ ಇದೆಯಲ್ಲ, ಮಿನಿಮಮ್ 1 ಕಿಲೋಮೀಟರ್ ಆದ್ರೂ ನೀವು ಮಾಡ್ಲೇಬೇಕು. ಪ್ರತಿದಿನ 1 ಕಿಲೋಮೀಟರ್ ಓಡಲೇಬೇಕು. ಓಕೆ, ನೋ ಎಕ್ಸ್ಕ್ಯೂಸ್. 1 ಕಿಲೋಮೀಟರ್ ಓಡಬೇಕು, ಆಮೇಲೆ ಎಕ್ಸರ್ಸೈಸ್ ಮಾಡ್ಬೇಕು. ಇದು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ಬೇಕು ನೀವು. 5:30 ಇಂದ 6:30ವರೆಗೂ ಪ್ರಾಣಾಯಾಮ ಮಾಡಿ, ಯೋಗಾಸನ ಮಾಡಿ. ಕಂಟಿನ್ಯೂ 30 days ಇದನ್ನ ನೀವು ಮಾಡ್ಲೇಬೇಕು. ಏನೋ ಎಮರ್ಜೆನ್ಸಿ ಕೆಲಸ ಇದೆ, ಅವತ್ತು ಹೋಗಕ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ದಿನ ನೀವು ಮಿಸ್ ಮಾಡಬಹುದು. ಆದ್ರೆ ಸಾಧ್ಯ ಆದಷ್ಟು ಮಿಸ್ ಮಾಡದೆ ಪ್ರತಿದಿನ 30 ದಿನ ಇದನ್ನ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡಿ. ಸೆಕೆಂಡ್ ಒನ್, 20 days ಆದ್ಮೇಲೆ ನೀವು ಏನು ಆಪ್ಸ್ ಗಳನ್ನ ಎಲ್ಲ ಅನ್ಇನ್ಸ್ಟಾಲ್ ಮಾಡಿದ್ರು ಅದರಲ್ಲಿ ಒನ್ ಆಪ್ ನ ಇನ್ಸ್ಟಾಲ್ ಮಾಡಿ. ಯಾವುದು? ನೀವು ಯಾವುದರಲ್ಲಿ ಟ್ರೇಡಿಂಗ್ ನ ಮಾಡ್ತಿದ್ರೋ, ನೀವು ಯಾವುದರಲ್ಲಿ ಲಾಸ್ ಆಗಿದ್ರೋ ಆ ಒಂದು ಅಕೌಂಟ್ ನ ಇನ್ಸ್ಟಾಲ್ ಮಾಡಿ ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಏನ್ ಮಾಡ್ಬೇಕು ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ಆಗಿ ನೀವು ಏನ್ ಮಾಡ್ಬೇಕು, ಲಾಸ್ಟ್ 6 month ಅಲ್ಲಿ ನೀವು ಏನು ಟ್ರೇಡಿಂಗ್ ನ ಮಾಡಿದ್ರು ಆ ಡೇಟಾ ಎಲ್ಲವನ್ನು ಚೆಕ್ ಮಾಡಿ. ಸೆಕೆಂಡ್ ಒನ್, ನೀವು ಅರ್ಥ ಮಾಡ್ಕೊಳ್ಬೇಕು, ಈ ಟ್ರೇಡ್ಗಳು ಅದರಲ್ಲಿ ಪ್ರಾಫಿಟ್ ಆಗಿರೋ ಟ್ರೇಡ್ ಕೂಡ ಬರುತ್ತೆ, ಲಾಸ್ ಆಗಿರೋ ಟ್ರೇಡ್ ಕೂಡ ಬರುತ್ತೆ. ಪ್ರಾಫಿಟ್ ಆಗಿರೋದನ್ನ ಬಿಟ್ಬಿಡಿ, ಕೇವಲ ಲಾಸ್ ಆಗಿರೋ ಟ್ರೇಡ್ ನ ಮಾತ್ರ ನೋಡಿ. ನೀವೇನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿದ್ರು ಆ ಲಾಸ್ ಆಗಿದೆಯಲ್ಲ, ಆ ಲಾಸ್ ಆಗಿರೋ ಟ್ರೇಡ್ ನ ಮಾತ್ರ ನೀವು ಫೈಂಡ್ ಔಟ್ ಮಾಡಿ. ಈ ಟ್ರೇಡ್ ನನಗೆ ಯಾಕೆ ಲಾಸ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಥರ್ಡ್ ಒನ್, ಆ ಟ್ರೇಡ್ ಮಾಡ್ತಿರುವಾಗ ನೆನಪಿದ್ರೆ, ಆ ಟ್ರೇಡ್ ಮಾಡ್ತಿರುವಾಗ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ, ನನ್ನಲ್ಲಿರೋ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಏನಪ್ಪ ಬ್ಯಾಡ್ ಹ್ಯಾಬಿಟ್ಸ್? ಬೇಗ ಎಂಟ್ರಿ ಆಗ್ತೀವಿ, ಅರ್ಲಿ ಎಂಟ್ರಿ. ಫಸ್ಟ್ ಒನ್, ಅರ್ಲಿ ಎಂಟ್ರಿ, ಬೇಗ ಎಂಟ್ರಿ ಆಗ್ಬಿಡ್ತೀವಿ. ಸೆಕೆಂಡ್ ಒನ್, ಇನ್ನೂ ಟಾರ್ಗೆಟ್ ಅಚೀವ್ ಆಗಿರಲ್ಲ, ಅಷ್ಟರಲ್ಲಿ ಎಕ್ಸಿಟ್ ಆಗಿಬಿಡ್ತೀವಿ, ಅರ್ಲಿ ಎಕ್ಸಿಟ್. ಥರ್ಡ್ ಒನ್, ಫೋಮೋದಲ್ಲೇ ಎಂಟ್ರಿ ಆಗ್ಬಿಡ್ತೀವಿ. ಫೋರ್ತ್ ಒನ್, ಓವರ್ ಟ್ರೇಡಿಂಗ್ ಮಾಡ್ತೀವಿ. ಫಿಫ್ತ್ ಒನ್, ರಿವೆಂಜ್ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಹೋಗ್ತೀವಿ. ಸಿಕ್ಸ್ ಒನ್, ಪುವರ್ ಟೆಕ್ನಿಕಲ್ ಅನಾಲಿಸಿಸ್ ಇರುತ್ತೆ, ಏನು ಅನಾಲಿಸ್ ಮಾಡೋದ್ರದೆಲ್ಲ ಸುಮ್ಮನೆ ಎಂಟ್ರಿ ಆಗ್ಬಿಡ್ತೀವಿ. ಸೆವೆಂತ್ ಒನ್, ಎಲ್ಲ ಸರಿಯಾಗಿರುತ್ತೆ, ಆದ್ರೆ ರಿಸ್ಕ್ ರೋಡೆ ಮ್ಯಾನೇಜ್ ಆಗ್ತಾ ಇರಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಸೈಕಾಲಜಿನೇ ಸರಿ ಇರಲ್ಲ. ಸೊ ಇವುಗಳನ್ನೆಲ್ಲ ನಾವೇನ್ ಮಾಡ್ತೀವಿ ನೋಡಿ ಇರಲ್ಲ, ಸುಮ್ಮನೆ ಎಂಟ್ರಿ ಆಗ್ತೀವಿ, ಆ ಒಂದು ಟ್ರೇಡ್ ಅಲ್ಲಿ ಲಾಸ್ ಆಗ್ತೀವಿ. ಕರೆಕ್ಟಾ? ಕರೆಕ್ಟ್ ಇದ್ರೆ ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ. ಇಷ್ಟು ಪಾಯಿಂಟ್ಸ್ ಗಳಲ್ಲಿ ನನ್ನ ತಪ್ಪು ಅಂದ್ರೆ ನೀವು ಏನ್ ತಪ್ಪು ಮಾಡಿದೀರಾ ಅನ್ನೋದನ್ನ ಐಡೆಂಟಿಫೈ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ಈ ಟ್ರೇಡ್ ಅಲ್ಲಿ ನಾನು ಯಾಕೆ ಲಾಸ್ ಆದೆ. ಥರ್ಡ್ ಪಾಯಿಂಟ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಎಲ್ಲರ ಹತ್ರ ಒಂದು ಸ್ಟ್ರಾಟಜಿ ಇರುತ್ತೆ. ನಾನು ಯಾವ ಒಂದು ಟೆಕ್ನಿಕಲ್ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟ್ರಾಟಜಿ ನನಗೆ ಪ್ರಾಫಿಟ್ ಮಾಡಿಕೊಡ್ತಾ ಇದೆಯಾ ಅಥವಾ ಲಾಸ್ ಮಾಡಿಕೊಡ್ತಾ ಇದೆಯಾ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಸೊ ಪ್ರತಿಯೊಬ್ಬರು ಟ್ರೇಡ್ ಮಾಡ್ತಾರೆ, ಒಂದು ಸ್ಟ್ರಾಟಜಿನ ಹಿಡ್ಕೊಂಡಿರ್ತಾರೆ, ಅದೇ ಕಂಟಿನ್ಯೂ ಆಗಿ ಟ್ರೇಡ್ ಮಾಡ್ತೀರಿ, ಲಾಸ್ ಆಗ್ತಾ ಇರುತ್ತೆ, ಆದ್ರೂ ಕತ್ತೆ ತರ ಅದ್ರ ಮೇಲೆ ವರ್ಕ್ ಮಾಡೋದು ಮತ್ತೆ. ಸೊ
ಸೊ ಸ್ಟ್ರಾಟಜಿ ನನಗೆ ಯಾಕೆ ಲಾಸ್ ಮಾಡ್ತಾ ಇದೆ ಅನ್ನೋದು ಬ್ಯಾಕ್ ಟೆಸ್ಟ್ ಮಾಡೋದು ಗೊತ್ತೇ ಇರಲ್ಲ ಯಾರಿಗೂ. ಅದೇನೋ ಆಕ್ಟಿವೇಟ್ ಆಗುತ್ತೆ, ಅದಾದ್ಮೇಲೆ ಪ್ರೇರಣೆ ತಗೊಂಡ್ಬಿಡೋದು ಅಷ್ಟೇ. ಎಲ್ಲರೂ ಇದ್ದೇ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಲಾಸ್ ಆಗೋದು ಸಹಜ. ಸೊ ಅದು ಯಾವುದೇ ಸ್ಟ್ರಾಟಜಿ ಇರಲಿ, ಹೆಮ್ಮರ್ ಆಗಿರ್ಲಿ, ಇನ್ಸೈಡ್ ಕ್ಯಾಂಡಲ್ ಆಗಿರ್ಲಿ, ಬ್ರೇಕ್ಔಟ್ ಆಗಿರ್ಲಿ, ಎನಿಥಿಂಗ್ ಯಾವುದೇ ಇರಲಿ, ಸೊ ಇದು ವರ್ಕ್ ಆಗ್ತಾ ಇದೆ ಇಲ್ವಾ ಅನ್ನೋದು ಫಸ್ಟ್ ನೀವು ತಿಳ್ಕೊಬೇಕು. ಫೋರ್ತ್ ಒನ್, ನನ್ನ ಲೂಸಿಂಗ್ ಅಸೆಟ್ ಯಾವುದಿದೆ. ಸೊ ನಾನು ಯಾವ ಒಂದು ಅಸೆಟ್ ಅಲ್ಲಿ ಲಾಸ್ ಆಗ್ತಾ ಇದೀನಿ. ಅಸೆಟ್ ಅಂದ್ರೆ ಸೊ ನೀವು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ತಾ ಇದ್ದೀರಾ, ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿರೋ ಲಾಸ್ ಆಗ್ತಾ ಇದ್ದೀರಾ, ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡ್ತಿರೋ ಲಾಸ್ ಆಗ್ತಾರೆ, ಅಥವಾ 1 ಮಿನಿಟ್ ಟೈಮ್ ಫ್ರೇಮ್ ಟ್ರೇಡ್ ಮಾಡ್ತಿರೋ ನೀವು ಲಾಸ್ ಆಗ್ತಾರೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಯಾವ್ದ್ರಲ್ಲಿ ಲಾಸ್ ಆಗ್ತಾ ಇದ್ರೋ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿನ ವೀಕ್ನೆಸ್ ಏನಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಅಸೆಟ್ಗೆ ಆ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತಾ ಇಲ್ವಾ. ಸೊ ಅವಾಗ ನೀವು ಆ ಅಸೆಟ್ ನ ಚೇಂಜ್ ಮಾಡಬೇಕಾಗುತ್ತೆ ಅಥವಾ ಟೆಕ್ನಿಕಲ್ ಸ್ಟ್ರಾಟಜಿನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯಾರ್ಯಾರು ಯಾವ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇದ್ರಿ ಮತ್ತೆ ಯಾವ ಅಸೆಟ್ ಮೇಲೆ ಟ್ರೇಡ್ ಮಾಡ್ತಾ ಇದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ತಿಳಿಸೋಕೆ ಯಾರು ನಾಚಿಕೆ ಪಡ್ಕೋಬೇಡಿ. ಸೊ ಇದರಿಂದ ಎಲ್ರಿಗೊಂದು ಕ್ಲಿಯರ್ ಆಗುತ್ತೆ ಸೊ ಯಾರು ಯಾವ ಸ್ಟ್ರಾಟಜಿ ಮೇಲೆ ಅಥವಾ ಯಾವ ಒಂದು ಅಸೆಟ್ ಮೇಲೆ ಟ್ರೇಡ್ ಮಾಡಿ ಲಾಸ್ ಆಗ್ತಾ ಇದ್ದಾರೆ ಅಂತ. ಫಿಫ್ತ್ ಒನ್, ವಿನ್ನಿಂಗ್ ಸ್ಟ್ರಾಟಜಿ ಯಾವುದು. ಸೊ ನಾನು ಯಾವ ತರ ವಿನ್ನಿಂಗ್ ಸ್ಟ್ರಾಟಜಿನ ಫೈಂಡ್ ಔಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ತುಂಬಾ ಸಿಂಪಲ್ ಆಗಿದೆ. ಮತ್ತೆ 6 ಮಂತ್ ಡೇಟಾನ ಚೆಕ್ ಮಾಡಿ, ಮತ್ತೆ 6 ತಿಂಗಳ ಹಿಂದೆ ಹೋಗಿ ಲಾಸ್ಟ್ 6 ಮಂತ್ ವರೆಗೂ 3-4 ಸ್ಟ್ರಾಟಜಿಗಳನ್ನ ನೀವು ತಿಳ್ಕೊಳ್ಳಿ. ಯಾವುದೇ ಸ್ಟ್ರಾಟಜಿ ಇರಲಿ, ಮತ್ತೆ ಅದೇ ಟ್ರೆಂಡ್ ಲೈನ್ ಬ್ರೇಕ್ಔಟ್, ಸಪೋರ್ಟ್ ರೆಸಿಸ್ಟೆನ್ಸ್, ಅಥವಾ ಯಾವುದೇ EMA ಇರಲಿ, ಇನ್ಸೈಡ್ ಬಾರ್ ಆಗಿರಲಿ, ಹ್ಯಾಮರ್ ಇರಲಿ, ಯಾವುದೇ ಇರಲಿ, ಇಷ್ಟು ಸ್ಟ್ರಾಟಜಿಗಳಲ್ಲಿ, ಇಷ್ಟು ಒಂದು ಪ್ರೈಸ್ ಆಕ್ಷನ್ಗಳಲ್ಲಿ ಯಾವುದು ಜಾಸ್ತಿ ವರ್ಕ್ ಆಗಿದೆ ಲಾಸ್ಟ್ 6 ಮಂತ್ ಅಲ್ಲಿ ಅದನ್ನ ಅನಾಲಿಸಿಸ್ ಮಾಡಿ, ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಅದರಲ್ಲಿ ನಿಮಗೆ ಒಂದು ಡೇಟಾ ರೆಡಿಯಾಗಿ ಬರುತ್ತೆ. ಸೊ ಅದರಲ್ಲಿ ನಿಮ್ಗೆ ಒಂದು ರಿಸಲ್ಟ್ ರೆಡಿಯಾಗಿ ಬರುತ್ತೆ. ಓಕೆ, ಸೊ ಬ್ರೇಕ್ಔಟ್ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಲಾಸ್ಟ್ 6 ಮಂತ್ ಅಲ್ಲಿ. ಸೊ ಇದ್ರ ಮೇಲೆ ವರ್ಕ್ ಮಾಡೋಣ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಲಾಸ್ಟ್ 6 ಮಂತ್ ನೀವು ಡೇಟಾನ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ಮಾಡಲೇಬೇಕು. ಓಕೆ, ಯಾವಾಗ ಇದನ್ನ ಲಾಸ್ಟ್ 10 ಡೇಸ್ ಅಲ್ಲಿ, ಫಸ್ಟ್ 1 ತಿಂಗಳಲ್ಲಿ ಏನ್ ಮಾಡ್ತೀರಾ, ಮಾರ್ನಿಂಗ್ ಎದ್ದು ಯೋಗಾಸನ, ಪ್ರಾಣಾಯಾಮ, ರನ್ನಿಂಗ್ ಎಲ್ಲ ಮಾಡ್ತೀರಾ. ಓಕೆ, ಅದಾದ್ಮೇಲೆ ಸೆಕೆಂಡ್ ಇನ್ನು 10 ಡೇಸ್ ಏನು ಉಳಿರುತ್ತೆ, ಈ ಕಡೆ 10 ಡೇಸ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಾ, ಬೆಳಗ್ಗೆ ಮಾರ್ನಿಂಗ್ ಹೇಳ್ತೀರಾ. ಅದ್ರ ಜೊತೆ 10 ದಿನದಲ್ಲಿ ಈ ಎಲ್ಲ ಬ್ಯಾಕ್ ಟೆಸ್ಟ್ ಗಳನ್ನು ಕೂಡ ನೀವು ಮಾಡ್ತೀರಾ. ಸೊ ಈಗ ಎಕ್ಸಾಂಪಲ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮೇಲೆ ರಿಸರ್ಚ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಸೊ ಟ್ರೆಂಡ್ ಲೈನ್ ಬ್ರೇಕ್ಔಟ್ ನಿಮಗೆ ಚೆನ್ನಾಗಿ ಅನಿಸಿದೆ. ಓಕೆ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಲಾಸ್ಟ್ 6 ಮಂತ್ ಅಲ್ಲಿ ಬ್ರೇಕ್ಔಟ್ ಆಗಿ ಒಳ್ಳೆ ರ್ಯಾಲಿ ಆಗಿದೆ. ಸೊ ಇದರಲ್ಲಿ ನನಗೆ ವರ್ಕ್ ಮಾಡಿದ್ರೆ ಸೊ ಲಾಭ ಆಗ್ಬಹುದು ಅಂತ ನಿಮಗೆ ಅನ್ಸುತ್ತೆ. ಸೊ ಅದರಲ್ಲಿ ಮತ್ತೆ ನೀವೇನ್ ಪಾಯಿಂಟ್ಸ್ ಮಾಡ್ಕೊಳ್ಬೇಕು ಗೊತ್ತಾ, ಮತ್ತೆ ನೀವೇನ್ ನೋಟ್ಸ್ ಮಾಡ್ಕೊಳ್ಬೇಕಂದ್ರೆ ಎಷ್ಟು ಸಾರಿ ಬ್ರೇಕ್ಔಟ್ ಆಗಿದೆ, ಎಷ್ಟು ಸಾರಿ 1:2, 1:3 ಪ್ರಾಫಿಟ್ ನನಗೆ ಕೊಟ್ಟಿದೆ. ಸೆಕೆಂಡ್ ಒನ್, ಎಷ್ಟು ಸಾರಿ 6 ಮಂತ್ ಅಲ್ಲಿ ಎಷ್ಟು ಸಾರಿ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಫೇಲ್ ಆಗಿದೆ, ಎಷ್ಟು ಸಾರಿ ಲಾಸ್ ಮಾಡಿದೆ. ಥರ್ಡ್ ಒನ್, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ಮೇಲೆ ಮೇಲೆ ಹೋಗುತ್ತೆ, ಆದ್ರೆ ರಿವರ್ಸ್ ಬಂದ್ಮೇಲೆ ಎಷ್ಟು ಸಾರಿ ಬ್ರೇಕ್ ಎವನ್ ಆಗಿದೆ, ಎಷ್ಟು ಸಾರಿ ಬ್ರೇಕ್ ಎವನ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಬೇಕಾಗಿದೆ ಅನ್ನೋದನ್ನ ಈ 3 ಫ್ಯಾಕ್ಟ್ಸ್ ಏನ್ ಮಾಡ್ತೀರಾ, 3 ಫ್ಯಾಕ್ಟ್ಸ್ ನೀವು ನೋಟ್ಸ್ ಮಾಡ್ಕೊಳ್ತೀರಾ. ಆವಾಗ ನಿಮ್ಗೆ ಕ್ಲಿಯರ್ ಆಗಿರುವಂತ ಒಂದು ರೋಡ್ ಮ್ಯಾಪ್ ಗೊತ್ತಾಗುತ್ತೆ, ಕ್ಲಿಯರ್ ಆಗಿರುವಂತ ಸ್ಟ್ರಾಟಜಿ ನಿಮ್ಮ ಹತ್ರ ಇರುತ್ತೆ. ಸೊ ಅವಾಗ ನೀವು ಆ ಸ್ಟ್ರಾಟಜಿ ಮೇಲೆ ಕಂಟಿನ್ಯೂ ಆಗಿ ನೀವು ವರ್ಕ್ ಮಾಡಬೇಕು. 6th ಒನ್, ಲಾಸ್ಟ್ ಪಾಯಿಂಟ್, SPG ಮೈಂಡ್ ಸೆಟ್. ಸೊ ನಮ್ಮ ಒಂದು ಮೈಂಡ್ ಸೆಟ್ ಯಾವ ತರ ಇರಬೇಕಂದ್ರೆ SPG ಕಮಾಂಡೋಸ್ ತರ ನಮ್ಮ ಒಂದು ಮೈಂಡ್ ಸೆಟ್ ಇರಬೇಕಾಗುತ್ತೆ. SPG ಕಮಾಂಡೋಸ್ ಯಾವ ತರ ಇರ್ತಾರೆ, ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ. ಪೇಷನ್ಸ್ ಲೆವೆಲ್ ಯಾವ ತರ ಇರುತ್ತೆ, ಹೆವಿ ಪೇಷನ್ಸ್ ಲೆವೆಲ್ ಇರುತ್ತೆ ಅವ್ರ ಹತ್ರ, ತುಂಬಾ ಪವರ್ಫುಲ್ ಆಗಿರ್ತಾರೆ, ಮತ್ತೆ ಅವ್ರ ಹತ್ರ ಮೇಜರ್ ಆಗಿ ಸೆಲ್ಫ್ ಕಂಟ್ರೋಲ್ ಇರುತ್ತೆ. ಸೊ ಇಷ್ಟು ಎಲ್ಲ ಕ್ವಾಲಿಟೀಸ್ ಟ್ರೇಡರ್ ಆಗಿರೋದ್ರಿಂದ ನಮ್ಮಲ್ಲೂ ಇರಬೇಕಾಗುತ್ತೆ. ಸೊ ಅವಾಗ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗೋಕೆ ಸಾಧ್ಯ. ಮಾರ್ಕೆಟ್ 1000 ಪಾಯಿಂಟ್ಸ್ ಮೇಲೆ ಹೋಗಲಿ, ಮಾರ್ಕೆಟ್ 1000 ಪಾಯಿಂಟ್ಸ್ ಕೆಳಗೆ ಬೆಳಿ, ಸೊ ಟ್ರೇಡ್ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾಕೆ ಟ್ರೇಡ್ ಮಾಡಬೇಕು, ಟ್ರೇಡ್ ನ ಯಾವಾಗ ಮಾಡಬೇಕಂದ್ರೆ ಸೊ ಅಲ್ಲಿ ನಮ್ಮ ಒಂದು ಸೆಟಪ್ ಆಕ್ಟಿವ್ ಆಗಿದೆಯಾ, ನನ್ನ ಸ್ಟ್ರಾಟಜಿ ಆಕ್ಟಿವ್ ಆಗಿದೆಯಾ, ಆ ಸ್ಟ್ರಾಟಜಿಯಲ್ಲಿ ನನ್ನ ರಿಸ್ಕ್ ರಿವಾರ್ಡ್ ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ, ನನ್ನ ಡೇಟಾ ಎಲ್ಲ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋದನ್ನ ನಾವು ಎಲ್ಲವನ್ನು ನೋಡ್ಕೊಂಡು ಟ್ರೇಡ್ ಅಲ್ಲಿ ಎಂಟ್ರಿ ತಗೊಳ್ಬೇಕಾಗುತ್ತೆ. ಸುಮ್ಮನೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ಬಿಟ್ಟು ಸೊ ಸಡನ್ ಆಗಿ ಮಧ್ಯದಲ್ಲಿ ಹೋಗಿ ಎಂಟ್ರಿ ತಗೊಳ್ಕಾಗಲ್ಲ. ಅಲ್ಲಿ ಎಂಟ್ರಿ ತಗೊಂಡ್ರೆ ಏನಾಗುತ್ತೆ, ಮಾರ್ಕೆಟ್ ರಿಕ್ವೆಸ್ಟ್ ಅಲ್ಲಿ ಕೆಳಗೆ ಬರುತ್ತೆ, ಅಲ್ಲಿಂದ ಎಸ್ಎಲ್ಗೆ ಆಗಿಬಿಡುತ್ತೆ. ಸೊ ಈ ತರ ಲಾಸ್ ಆಗ್ತಾ ಇದೆ ತುಂಬಾ ಜನ, ಎಲ್ರಿಗೂ ಈ ತರ ಆಗುತ್ತೆ, ಪ್ರತಿಯೊಬ್ಬರಿಗೂ ಇದೇ ಆಗ್ತಾ ಇದೆ. ಅದರಿಂದನೇ ನೀವು ಎಲ್ಲರೂ ಲಾಸ್ ಆಗ್ತಾ ಇರೋದು. ಸೊ ಎಲ್ಲಿವರೆಗೂ ನಮ್ಮ ಸೆಟಪ್ ಆಕ್ಟಿವ್ ಆಗಲ್ವೋ ಅಲ್ಲಿವರೆಗೂ ನಾನು ಟ್ರೇಡ್ ಮಾಡಲ್ಲ ಅನ್ನೋ ಮೈಂಡ್ ಸೆಟ್ ನಮ್ಮಲ್ಲಿ ಇರಬೇಕಾಗುತ್ತೆ. ಅವಾಗ ಮಾತ್ರ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಆಗಿ ಉಳಿಯೋಕೆ ಸಾಧ್ಯ. ಸೊ ಲಾಸ್ ಆದರೂ ಇನ್ನೂ ತಡ ಮಾಡಿದ್ರೆ ಏನು ಯೂಸ್ ಇಲ್ಲ. ಆದಷ್ಟು ಬೇಗ 30 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇವೆಲ್ಲವನ್ನು ಟ್ರೈ ಮಾಡಿ ಆಮೇಲೆ ನಿಮ್ಮ ಒಂದು ಹೊಸ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ಇಷ್ಟೇ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋನ ನಿಮ್ಮ ಟ್ರೇಡರ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.